Namma Bengaluru, widely known as the IT capital of India, is a multicultural and multilingual city. Recently, it has introduced a progressive, women friendly initiative. Free sanitary pads are now available in some auto rickshaws. Autos are an essential mode of transport for many Bengalurians. In the past, they were mostly found at auto stands lined up in rows. However, with the rise of online booking services, autos are now seen moving through every nook and corner of the city. Over time, auto rickshaw drivers and passengers have formed friendships while occasionally disputes have also arisen. Many auto drivers in Bengaluru experiment with innovative, passenger friendly initiatives. One such effort is teaching Kannada to non Kannada speakers. An initiative started by Azu Sultan, popularly known as Auto Kannadiga. Learn Kannada with Auto Kannadiga. ನಮಸ್ಕಾರ ಸರ್. ಟ್ರಾನ್ಸ್ಲೇಷನ್. ಹಲೋ ಸರ್, ನಾನು ಕನ್ನಡ ಕಲಿತಾ ಇದ್ದೀನಿ. ಟ್ರಾನ್ಸ್ಲೇಷನ್, ಐ ಆಮ್ ಲರ್ನಿಂಗ್ ಕನ್ನಡ. ಸರ್, ಸ್ವಲ್ಪ ಬೇಗ ಹೋಗಿ. ಟ್ರಾನ್ಸ್ಲೇಷನ್, ಸರ್ ರೈಡ್ ಅ ಬಿಟ್ ಫಾಸ್ಟರ್. ಸರ್, ಸ್ವಲ್ಪ ನಿಧಾನಕ್ಕೆ ಹೋಗಿ. ಟ್ರಾನ್ಸ್ಲೇಷನ್, ಸರ್ ಪ್ಲೀಸ್ ಗೋ ಸ್ಲೋ. ಸರ್, ಇಲ್ಲೇ ನಿಲ್ಲಿಸಿ. ಟ್ರಾನ್ಸ್ಲೇಷನ್, ಸರ್ ಪ್ಲೀಸ್ ಸ್ಟಾಪ್ ಹಿಯರ್. ಸರ್, UPI ಇದೆಯಾ ಅಥವಾ ಕ್ಯಾಶ್? ಟ್ರಾನ್ಸ್ಲೇಷನ್, ಡು ಯು ಅಕ್ಸೆಪ್ಟ್ UPI ಆರ್ ಕ್ಯಾಶ್ ಓನ್ಲಿ? ಸರ್, 500 ರೂಪಾಯಿಗೆ ಚೇಂಜ್ ಇದೆಯಾ? ಟ್ರಾನ್ಸ್ಲೇಷನ್, ಸರ್ ಡು ಯು ಹ್ಯಾವ್ ಚೇಂಜ್ ಫಾರ್ 500 rupees? ನನ್ನ ಗಾಡೀಲಿ ಕೂತ್ಕೊಳ್ಳೋಂಥ ಪ್ಯಾಸೆಂಜರ್ಗೆ ನಾನು ನನ್ನ ಕೈಲಾದಷ್ಟು ಕನ್ನಡ ಪದಗಳನ್ನು ಕಲಿಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರ್ಯಾರು ಪ್ಯಾಸೆಂಜರ್ ಸಿಗ್ತಾರೋ ಅವ್ರ ಜೊತೆ ಅಂದರೆ ಮಾತಾಡ್ತಾ ಇರ್ತೀನಿ. ಪ್ಯಾಸೆಂಜರ್ ಜೊತೆ ಮಾತಾಡೋದು ನನಗೂ ತುಂಬ ಇಷ್ಟ. ಅವ್ರೇನಂತಾರೆ ಅವ್ರ ಅಭಿಪ್ರಾಯನ ಕೇಳಿಕೊಂಡು ಅದರಲ್ಲಿ ಇನ್ನೂ ಪದಗಳನ್ನು ಜೋಡಿಸ್ಬೇಕಾ ಅಥವಾ ಇಷ್ಟೇ ಸಾಕಾ ಅದನ್ನೆಲ್ಲ ನೋಡ್ಕೋತಾ ಇರ್ತೀವಿ. ಇದೇ ನನ್ನ ಒಂದು ಚಿಕ್ಕ ಇನಿಷಿಯೇಟಿವು, ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ. ಇದಕ್ಕೆ ಇವಾಗ ಸದ್ಯಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸವ್ರ ಜೊತೆಯಾಗಿದ್ದಾರೆ. ಅದರ ಜೊತೆಗೆ ಕ್ಯಾಶಿಯೋ ಡ್ಯಾಶ್ ಕ್ಯಾಮ್ ಕಂಪನಿ ಕೂಡ ಜೊತೆಯಾಗಿದೆ. ಇವರು ಕೂಡ 5,000 ಕಾರ್ಡ್ಗಳನ್ನು ನನಗೆ ಮಾಡಿಸ್ಕೊಟ್ಟಿದ್ದಾರೆ. ಇದನ್ನು ಆದಷ್ಟು ಬೇಗ ನಮ್ಮ ಪ್ರತಿಯೊಂದು ಆಟೋದಲ್ಲೂ, ಬೆಂಗಳೂರಲ್ಲಿರುವಂಥ ಪ್ರತಿಯೊಂದು ಆಟೋಗಳಲ್ಲೂ ಇದನ್ನು ಹಾಕಿಸ್ಬೇಕು ಅನ್ನೋದು ಒಂದು ಚಿಕ್ಕ ಅಭಿಪ್ರಾಯ ಇದೆ. ಅದನ್ನು ಆದಷ್ಟು ಬೇಗ ತೊಗೊಂಡು ಬರ್ತೀವಿ, ಆ ಎಲ್ಲ ಆಟೋಗಳಲ್ಲೂ ಅಳವಡಿಸಿ ಕೊಡಲಾಗ್ತದೆ. Azu Sultan, a proud Kannadiga and a passenger-friendly auto driver, has now collaborated with Sakriya Charitable Trust, an organization working on menstrual health awareness. Sakriya has launched a campaign to install sanitary pad vending machines in all public transport, starting with autos. This initiative ensures that women in need of sanitary pads during their menstrual cycle don't have to search for medical shops. They can simply access them in autos. These pads are available for free without the need to ask the auto driver. Many social media users have applauded this initiative and suggested its expansion to other public transport systems like BMTC, KSRTC and the metro, as well as workplaces. ನಮಸ್ಕಾರ, ನನ್ನ ಹೆಸರು ಅನಿತಾ ರಾವ್ ಅಂತ. ಮೂಲತಃ ಬೆಂಗಳೂರು. ವೃತ್ತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಗಗನಸಖಿ ಅಂತಂದರೆ ಇಂಟರ್ನ್ಯಾಷನಲ್ ಏರ್ ಹೋಸ್ಟೆಸ್. ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಮೂಲಕ ನಾನು ಹೆಣ್ಣು ಮಕ್ಕಳ ಮುಟ್ಟು ಮತ್ತು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತೇನೆ. ಸೊ ಇದು ಸುಮಾರು 5 ವರ್ಷದಿಂದ ನಾನು ಈ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಂಗ್ಳೂರು ಸೆಂಟ್ರಲ್ ಪ್ರಿಸನ್ನಿಂದ ಹಿಡಿದು ಕರ್ನಾಟಕ ಪೊಲೀಸು ಮತ್ತು BMTC, BMRCL ಇಂಥ ಎಲ್ಲ ಗೌರ್ಮೆಂಟ್ ಎಂಟಿಟಿಗೂ ಮೆನ್ಸ್ಟ್ರಲ್ ಹೈಜೀನ್ ಅಂತಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಶಾಲಾ ಕಾಲೇಜುಗಳಿಗೆ ಹೋಗ್ತೀನಿ, ಹಳ್ಳಿಗಳಿಗೆ ಹೋಗ್ತೀನಿ, ಗೌರ್ಮೆಂಟ್ ಸ್ಕೂಲ್ಸು ಇಂಥ ಕಡೆ ಎಲ್ಲ ಹೋಗಿ ಮುಟ್ಟು ಅಂತಂದರೆ ಏನು, ಮುಟ್ಟಿನ ಸ್ವಚ್ಛತೆ ಅಂತಂದರೆ ಏನು ಅನ್ನೋದನ್ನು ನಾನು ಅರಿವು ಮೂಡಿಸ್ತಾ ಇದ್ದೀನಿ. ಈಗ ನನ್ನ ಲೇಟೆಸ್ಟ್ ಇನಿಷಿಯೇಟಿವ್ ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಆಟೋದಲ್ಲಿ ನಾನು ಪ್ಯಾಡ್ ವೆಂಡಿಂಗ್ ಮಷೀನನ್ನು ಇಟ್ಟಿದ್ದೀನಿ. ಯಾಕಪ್ಪ ಆಟೋದಲ್ಲಿ ಅಂತಂದರೆ, ಇದರ ಹೆಸರು, ಈ ಅಭಿಯಾನದ ಹೆಸರು ಕ್ಷೇಮ ಅನ್ನೋದು ಈ ಅಭಿಯಾನದ ಹೆಸರು. ಇಲ್ಲಿ ನಾನು ಪ್ಯಾಡ್ ವೆಂಡಿಂಗ್ ಮಷೀನನ್ನು ಯಾಕೆ ಆಟೋದಲ್ಲಿ ಇಟ್ಟಿದ್ದೀನಿ ಅಂತಂದರೆ, ಐ ವುಡ್ ಲವ್ ಟು ಇನ್ಸ್ಟಾಲ್ ಪ್ಯಾಡ್ ವೆಂಡಿಂಗ್ ಮಷೀನ್ಸ್ ಇನ್ ಆಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಟು ಬಿಗಿನ್ ವಿತ್ ಆಟೋದಲ್ಲಿ ಇಟ್ಟಿದ್ದೀನಿ. ಇದು ಯಾತಕ್ಕೆ ಅಂತಂದರೆ, ಇವತ್ತು ಹೆಣ್ಣು ಮಕ್ಕಳು ಬಾಹ್ಯಾಕಾಶ ಇರ್ಬೋದು, ಸ್ಪೇಸ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಮತ್ತು ರೈಲ್ವೇನಲ್ಲಿರ್ಬೋದು, ಅಥವಾ ರೋಡ್ ಬಸ್ ಓಡಿಸೋರು ಇರ್ಬೋದು, ಆಟೋ ಓಡಿಸೋರು ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಕಸ್ಮಾತ್ ಮೆಟ್ರೋ ಸಿಟಿಗಳಲ್ಲಿ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ ಅಂತ ನಿಮಗೆ ಗೊತ್ತು. ಆ ಒಂದು ಹುಡುಗಿ ಬಂದು ಆಟೋದಲ್ಲಿ ಕೂತ್ಕೊಂಡು
ಅವಳಿಗೆ ಅಕಸ್ಮಾತ್ ಪೀರಿಯಡ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಟ್ರಾಫಿಕ್ ಜಾಮ್ ಆಗಿದೆ ಅಥವಾ 2 ಅವರ್ 1 ಅವರ್ 2 ಅವರ್ ಲಾಂಗ್ ಟ್ರಾಫಿಕ್ ಜಾಮ್ ಆಗಿದೆ, ಅವಳಿಗೆ ಪೀರಿಯಡ್ಸ್ ಆಗುತ್ತೆ. ಟಕ್ಕಂತ ಅವಳು ಏನು ಮಾಡ್ಬೋದು, ಇಲ್ಲಿಂದ ಒಂದು ಪ್ಯಾಡನ್ನು ತೊಗೋಬೋದು, ನಿಯರೆಸ್ಟ್ ಹೋಟೆಲ್ ಎಲ್ಲಾದರೂ ಹೋಗಿ ಅದನ್ನು ಚೇಂಜ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು ಅಂತ. ಸೊ ನನ್ನ ಪ್ರಯತ್ನದ ಈ ಒಂದು ಇನಿಷಿಯೇಟಿವ್ ಆಟೋ ಕನ್ನಡಿಗ ಅಂತ ಅವ್ರ ಆಟೋದಲ್ಲಿ ಇಟ್ಟಿದ್ದೀನಿ. ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟೋ ಜನ ಅವರೂ ನನ್ನನ್ನು ಟ್ಯಾಗ್ ಮಾಡಿದ್ದಾರೆ, ಎಷ್ಟೋ ಜನ ಇದು ಎಂಥ ಇನಿಷಿಯೇಟಿವ್ ಅಂತ ತುಂಬ ಚೆನ್ನಾಗಿ ಹಾಡಿ ಹೊಗಳಿದ್ದಾರೆ. ಸೊ ನನಗೆ ನಿಮ್ಮ ಒಂದು ಸಹಾಯನೂ ಬೇಕು ಮುಂದೆ ಬಸ್ಸಲ್ಲಿ ಇಡೋಕ್ಕೆ ಮತ್ತು ಇನ್ನೂ ಒಂದಷ್ಟು ಆಟೋದಲ್ಲಿ ಇಡೋಕ್ಕೆ. ಸೊ ಅನಿತಾ ಏನು ಸಮಾಚಾರ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಅಕಸ್ಮಾತ್ ಯಾರಾದರೂ ಡೋನರ್ ಇದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಜಾಯಿನ್ ಹ್ಯಾಂಡ್ಸ್ ಇನ್ ದಿಸ್ ಇನಿಷಿಯೇಟಿವ್. ಥ್ಯಾಂಕ್ ಯು. ನಮ್ಮ ಮೇಡಮ್ ಅವರು ನಮಗೆ ಬಂದು ಕೇಳಿದ್ರು, ಮೆಸೇಜಲ್ಲಿ ಕೇಳಿದಾಗ ನನಗೂ ತುಂಬ ಇಷ್ಟ ಆಯಿತು. ಈ ಇನಿಷಿಯೇಟಿವ್ನ ಮಾಡೋಣ, ಯಾಕಂತಂದರೆ ಹೆಣ್ಮಕ್ಳಿಗೆ ನಮ್ಮ ಗಾಡೀಲಿ ಆಗ್ತಾ ಇರೋಂಥ ತೊಂದರೆ ಅಂದರೆ ಈ ರೀತಿ ಪ್ರಾಬ್ಲಮ್ ಆದಾಗ ನಾವು ನೋಡಿದ್ದೀವಿ ಕಣ್ಣಾರೆ. ಸೊ ಅದಕ್ಕೆ ಈ ಬಾಕ್ಸನ್ನು ಅವ್ರು ಹಾಕಿದ್ರು, ಇದನ್ನು ರೀಫಿಲ್ ಮಾಡೋ ಕೆಲಸ ನಾವೇ ಮಾಡ್ತೀವಿ ಅಂತ ಮೇಡಮ್ ಅವ್ರಿಗೆ ಹೇಳಿದ್ದೀವಿ. ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ಒಂದು 10 ಆಟೋಗಳಲ್ಲಿದೆ, ಆದಷ್ಟು ಬೇಗ ಇನ್ನೂ 50 ಆಟೋಗಳಲ್ಲಿ ಈ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಬೇಕು. ಸರ್ ಅದು ತುಂಬ ಇನೋವೇಟಿವ್ ಆಗಿದೆ, ಬೇಕಾಗಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ತುಂಬ 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 ಖುಷಿ ಆಯ್ತು ಇದು ನೋಡಿ. ಬಿಕಾಸ್ ನಾನು ಈ ಥರ ನೋಡಿರೋದು ಮಾಲ್ಸಲ್ಲಿ ನೋಡಿರ್ತೀವಿ, ನಮ್ಮ ಆಫೀಸ್ಗಳಲ್ಲಿದೆ, ಬಟ್ ಅಲ್ಲಿ ಅಷ್ಟು ಉಪಯೋಗಕ್ಕೆ ಬರ್ತಲೇ ಇರ್ಬೋದು. ನಾವು ಪಬ್ಲಿಕ್ಕಲ್ಲಿ ಓಡಾಡಬೇಕಾದ್ರೆ ಏನಾದರೂ ಬೇಕಿತ್ತು ಅಂದರೆ ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಅದು ಇನೋವೇಟಿವ್ ಆಗಿ ಆಟೋದಲ್ಲಿ ಇರೋದು ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಬೆಂಗಳೂರಲ್ಲಿ ನೋಡಿದ್ದು ತುಂಬ ತುಂಬ ಖುಷಿ ಆಯಿತು. ಇನಿಷಿಯೇಟಿವ್ ಕ್ಷೇಮ ಅಂತ ಅಂದ್ಬಿಟ್ಟು ಪ್ಯಾಡ್ ವೆಂಡಿಂಗ್ ಮಷೀನನ್ನು ಆಟೋಗಳಲ್ಲಿ ಇಡುವಂಥದ್ದು, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ, ಮೆಟ್ರೋನಲ್ಲಿ ಮತ್ತು ಎಲ್ಲಿ ಸಾಧ್ಯನೋ ಅಲ್ಲೆಲ್ಲ ಇಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನನಗೆ ಫಂಡಿಂಗ್ ಇಲ್ಲ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಅಕಸ್ಮಾತ್ ನಿಮಗೇನಾದರೂ CSR ಹೆಲ್ಪ್ ಮಾಡಬೇಕು ವಿಮೆನ್ ಹೆಲ್ತ್ ಆ್ಯಂಡ್ ಹೈಜೀನ್ ಕ್ಷೇತ್ರದಲ್ಲಿ ಅಂತಂದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಅನಿತಾ ಏನು ಸಮಾಚಾರ ನೀವು ನನಗೆ ಯೂಟ್ಯೂಬಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ DM ಮಾಡಿದ್ರೆ ಖಂಡಿತ ನಾನು ಇದಕ್ಕೆ ಐಡಿಯಾಸ್ ಕೊಡ್ತೀನಿ ಮತ್ತು ಹೇಗೆ ಹೌ ಟು ಗೋ ಅಬೌಟ್ ಇಟ್ ಅಂತ ತಿಳಿಸ್ಕೊಡ್ತೀನಿ.